ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿ ತಿಳ್ಕೊಂಡಿರ್ತೀರಾ. ಆ ಒಂದು ವಿಶೇಷವಾದ ಪುಣ್ಯ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ನಿಮಗೆ. ನಮ್ಮ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಲೋ ಫ್ರೆಂಡ್ಸ್, ಇವಾಗ ನಮ್ಮ ಮಾಮ ನನ್ನ ದೇವಾಲಯಕ್ಕೆ ನೈಸ್ ರೋಡ್ ಇಂದ ಕರ್ಕೊ ಹೋಗ್ತಾ ಇದ್ದಾರೆ. ನಾ ಮ್ಯಾಪ್ ಹಾಕು ಅಂತ ಇದ್ದಾರೆ. ನನಗೆ ನೈಸ್ ರೋಡ್ ಅಲ್ಲಿ ಸ್ವಲ್ಪ ಮುಂದೆ ಕೂರ್ಸ್ಕೊಬಿಟ್ರು ಫೋನ್ ಇಟ್ಕೊಳ್ಳಿ ಅಂತ. ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ. ಫೋನ್ ನ ಹುಷಾರಾಗಿ ಇಡ್ಕೊ ಅಂತ ಇದ್ದಾರೆ. ನಾನ್ ಬಿದ್ದೋದ್ರು ಪರವಾಗಿಲ್ಲ ಅಂತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಎಂತ ನ್ಯಾಯ ಫ್ರೆಂಡ್ಸ್. ನಂಗೆ ಮೊದ್ಲೇ ಭಯ ಆಗ್ತಿದೆ ಫ್ರೆಂಡ್ಸ್. 80 ಕಿಲೋಮೀಟರ್ಸ್ ಹೋಗ್ತಿದೆ ಫ್ರೆಂಡ್ಸ್. ನಂಗೆ ತುಂಬಾ ಭಯ ಆಗ್ತಿದೆ ಫ್ರೆಂಡ್ಸ್. ಮ್ಯಾಪ್ ಎಲ್ಲ ಹಾಕ್ಬೇಕಂತೆ ಫ್ರೆಂಡ್ಸ್, ನಾನ್ ಇರ್ಬಾರ್ದಂತೆ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿಕ್ಕಲ್ ಹಿಡಿಯುತ್ತೆ. ಫ್ರೆಂಡ್ಸ್, ಫೈನಲಿ ರೀಚ್ ದ ಟೆಂಪಲ್. ಇವತ್ತು ರಾಯರ ದರ್ಶನ ಮಾಡೋ ಭಾಗ್ಯ ಸಿಕ್ಕಿದೆ ನಮಗೆ. ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗಿ ಮೊದಲಿಗೆ ರಾಯರ ದರ್ಶನ ಕಣ್ ತುಂಬಿಸ್ಕೊಂಡು ನಂತರ ಕಾಯಿ ಸಂಕಲ್ಪ ಯಾವ ರೀತಿ ಮಾಡಬೇಕು, ವ್ರತನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ರಾಯರ ದರ್ಶನ ಆಯಿತು. ಆದಮೇಲೆ ನಾವು ಅಲ್ಲಿ ಕಾಯಿ ಸಂಕಲ್ಪ ಮಾಡ್ಕೊಳ್ಳೋಕ್ಕೋಸ್ಕರ ಕುತ್ಕೊಂಡ್ವಿ ಪೂಜೆಗೆ. ಆಮೇಲೆ ಎಲ್ಲ ಹೇಳಿದ್ರು 21 ವಾರ ಮಾಡಬೇಕು ಅಂತ. 21 ವಾರದಲ್ಲಿ ನಾವು ಯಾವ ಒಂದು ವಾರದಲ್ಲಿ ಯಾವ ದಿನ ಹೋಗಿರ್ತೀವಿ, ಎಕ್ಸಾಂಪಲ್ ಸೋಮವಾರ ಹೋಗಿದರೆ ಪ್ರತಿ 21 ವಾರ ಸಹ ಸೋಮವಾರನೇ ಆಗಿರಬೇಕು. ಶನಿವಾರ ಹೋಗಿದ್ರಿಂದ ನಾವು ಪ್ರತಿ 21 ವಾರ ಶನಿವಾರ ಹೋಗಬೇಕಾಗುತ್ತೆ. ನಾವು ಕಾಯಿಗೆ ರಸೀದಿ ಪಡ್ಕೊಂಡು ಪೂಜೆ ಕುತ್ಕೊಂಡ್ವಿ. ನಮ್ಮ ರಾಶಿ, ನಕ್ಷತ್ರ, ಗೋತ್ರ, ನಮ್ಮ ಕೋರಿಕೆ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ನಮ್ಮ ಕೈಲಿ ಪೂಜೆ ಮಾಡಿಸಿ ಮಂತ್ರ ಹೇಳಿಸಿ ಸಂಕಲ್ಪ ಮಾಡಿಸ್ತಾರೆ. ರಾಯರ ಭಕ್ತಿಯಿಂದ ಬೇಡ್ಕೋಬೇಕು. ಏನು ಮನಸ್ಸಲ್ಲಿ ನೆನೆಸ್ಕೊಳ್ತೀವಿ ಅದಾಗುತ್ತೆ ಅಂತ ಪ್ರತಿಯೊಬ್ಬರು ನಂಬಿಕೆಯಿಂದ ಮಾಡ್ತಾರೆ. ಅದಾಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ. ಸಂಕಲ್ಪ ಮುಗಿದ್ಮೇಲೆ ಕಾಯಿನ ತೊಗೊಂಡೋಗಿ ರಾಯರ ಮುಂದೆ ಇಟ್ಟು ಭಕ್ತಿಯಿಂದ ಬೇಡಿಕೊಂಡು ತುಪ್ಪದ ದೀಪ 21 ವಾರಕ್ಕೆ 21 ತುಪ್ಪದ ದೀಪ ಹಚ್ಚಬೇಕು. ಫ್ರೆಂಡ್ಸ್, ತುಪ್ಪದ ದೀಪನ ಯಾರು ಮನೆಯಿಂದ ರೆಡಿ ಮಾಡ್ಕೊಂಡು ಹೋಗೋಂಗಿಲ್ಲ. ಅಲ್ಲೇ ಸಿಗೋ ದೀಪ ತಗೊಂಡು ಹಚ್ಚಬೇಕು. ಮನೆಯಿಂದ ತೊಗೊಂಡೋದ್ರೆ ಅದಕ್ಕೆ ಅವಕಾಶ ಮಾಡ್ಕೊಳ್ಳೋದಿಲ್ಲ. ಫ್ರೆಂಡ್ಸ್, ಆ ದೀಪದ ತಟ್ಟೆ ಹಿಡ್ಕೊಂಡು ಹೋಮಕೊಂಡು ಸುತ್ತ 8 ಪ್ರದಕ್ಷಿಣೆ ಹಾಕಬೇಕು. ಆಮೇಲೆ ಕಾಯಿ ಹಿಡ್ಕೊಂಡು ಕಂಠಜಲ ಸುತ್ತ 30 ಪ್ರದಕ್ಷಿಣೆ ಹಾಕಬೇಕು. ಅದಾದಮೇಲೆ ರಾಯರ ಗರ್ಭಗುಡಿ ಸುತ್ತ 16 ಪ್ರದಕ್ಷಿಣೆ ಹಾಕಿದ್ರೆ ಆ ಒಂದು ದಿನದ ಸಂಕಲ್ಪ ನಮ್ಮದು ಮುಗ್ದಿರ್ತದೆ. ಎಷ್ಟು ಊಟದ ವಿಷಯದಲ್ಲಿ ಯಾವ ಥರ ಇರಬೇಕು ಅಂದರೆ, ದೇವಸ್ಥಾನಕ್ಕೆ ಹೋಗೋ ದಿನ ಮಾತ್ರ ಈರುಳ್ಳಿ, ಬೆಳ್ಳುಳ್ಳಿ ತಿನ್ನಬಾರ್ದು, ಹೋಟೆಲ್ ಊಟ ತಿನ್ನಬಾರ್ದು, ನಾನ್ ವೆಜ್ ತಿನ್ನಬಾರ್ದು. ಇದು ದೇವಸ್ಥಾನಕ್ಕೆ ಹೋಗೋ ಆ ಒಂದು ದಿನ ಮಾತ್ರ. ಇನ್ನು 100 ಕಿಲೋಮೀಟ್ರ್ ದೂರದಿಂದ ಬರೋರಿಗೆ 2 ಕಾಯಿ ಕೊಡ್ತಾರೆ. ಒಂದು ಕಾಯಿನ ಅವ್ರ ಮನೇಲಿ ಕಟ್ಕೋಬೇಕು, ಇನ್ನೊಂದು ಕಾಯಿನ ದೇವಸ್ಥಾನದಲ್ಲಿ ಕಟ್ಟಬೇಕು. ಮತ್ತು ಮಧ್ಯದಲ್ಲಿ 7ನೇ ವಾರ, 8ನೇ ವಾರ ಮತ್ತು 14ನೇ ವಾರ, 15ನೇ ವಾರ ಆ ಥರ ಬಂದರೆ ಸಾಕು ದೇವಸ್ಥಾನಕ್ಕೆ. ಆಮೇಲೆ ಲಾಸ್ಟಲ್ಲಿ 21 ವಾರ ಮುಗಿದ್ಮೇಲೆ 2 ಕಾಯಿನ ಹೋಮಕ್ಕೆ ಸಮರ್ಪಣೆ ಮಾಡಿ ಆ ಒಂದು ವ್ರತ ಮುಕ್ತಾಯ ಹೋಗುತ್ತೆ.